ಈ ಎಲ್ಲ ಗೊಂದಲಗಳು ಮತ್ತು ಬೆಳವಣಿಗೆಗಳ ಮಧ್ಯದಲ್ಲಿ ಇವತ್ತು ಮುನಿಯಪ್ಪನವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. 12 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸೊ ಈ ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ಸ್ಪಷ್ಟತೆ ಕ್ಲಿಯರ್ ಆಗಿ ಸಿಗುತ್ತೆ. ರೇಷನ್ ಕಾರ್ಡ್ ವಿವಾದ ಭುಗಿಲೆದ್ದ ಹಿನ್ನೆಲೆಯಲ್ಲಿ ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಮಹತ್ವದ ಸುದ್ದಿಗೋಷ್ಠಿಯನ್ನು ಸಚಿವ ಮುನಿಯಪ್ಪನವರು ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ಇದೆ. ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೇನು ಮಾತಾಡ್ತಾರೆ ಅವರು. ಪಡಿತರ ಚೀಟಿ ಸಂಬಂಧ ಎಲ್ಲ ಅಂಕಿಅಂಶ ರಿಲೀಸ್ಗೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾರೆಲ್ಲ ಸರ್ಕಾರಿ ನೌಕರು BPL ಕಾರ್ಡ್ನ ಹೊಂದಿದ್ರು ಅವ್ರಿಗೆ ದಂಡನೂ ಹಾಕ್ರಿ. ಬರೀ ಅವ್ರದ್ದು BPL ಕಾರ್ಡ್ ರದ್ದು ಮಾಡೋ ದಿನಕ್ಕೆ ದಂಡನೂ ಹಾಕಿ. ಅವ್ರಿಗೆ ಏನಕ್ಕೆ ಪಡ್ಕೋಬೇಕು? ಅವರು ಸುಳ್ಳು ದಾಖಲೆಗಳನ್ನು ಕೊಟ್ಟು ತೊಗೊಂಡಿರೋದಲ್ವಾ ಅದು. ಸೊ ಹಾಗಾಗಿ ಆ ನಿಟ್ಟಲ್ಲಿ ಕ್ರಮ ತಗೊಳ್ಬೇಕು. ಆಮೇಲೆ ಮಾನ್ಯ ಮುನಿಯಪ್ಪನವರು ಗಮನಿಸ್ಕೊಳ್ಳಿ, ಇದನ್ನು ನೀವು ಎಲ್ಲಿಯವರೆಗೂ ತಳಹದಿಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಕೊಡುವಂಥ ಆದಾಯ ಪ್ರಮಾಣ ಪತ್ರ ಏನಿದೆ ಅದನ್ನು ಸರಿಪಡಿಸೋದಿಲ್ವೋ ಅಲ್ಲಿಯವರೆಗೂ ಕೂಡ ಇದು ಹೀಗೆ ಸಾಗುತ್ತೆ. ಅದು ತುಂಬ ಸ್ಟ್ರಿಕ್ಟಾಗಿ ಆಗೋ ರೀತಿಯಲ್ಲಿ ಆಗಬೇಕು ಆದಾಯ ಪ್ರಮಾಣ ಪತ್ರ. ಅಂದಾಗ ಮಾತ್ರ ಮೇಲ್ಗಡೆಗೆ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಟುತ್ತೆ. ಇಲ್ಲದೇ ಇದ್ದರೆ ನೀವು ಎಷ್ಟೇ ಏನೇ ಕಸರತ್ತು ಮಾಡಿದರೂ ಕೂಡ ಇದರಲ್ಲಿ ಪ್ರಯೋಜನ ಆಗೋದಿಲ್ಲ. ಮೂಲ ಇರೋದೇ ತಹಶೀಲ್ದಾರ್ ಕಚೇರಿಯಲ್ಲಿ ಆದಾಯ ಪ್ರಮಾಣ ಪತ್ರ ಕೊಡೋದ್ರಲ್ಲಿ.